ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ಬದ್ಧ ಅಂತೇಳಿ ಅವರು ಹೇಳಿದ್ದಾರೆ ಅಂತೇಳಿ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಭೇಟಿಯ ಬಳಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಅವರಿಗೆ ನೋವಾಗಿದೆ. ಆ ನೋವಿನ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರೇ ನೇರವಾಗಿ ಕೃಷ್ಣಪ್ಪ ಅವ್ರ ಜೊತೆ ಮಾತನಾಡ್ತಾರೆ, ಅವರೇ ಮಾತಾಡಿ ಸಮಾಧಾನವನ್ನು ಮಾಡ್ತಾರೆ ಅಂಥೇಳಿ ನನ್ನ ನಂಬಿಕೆ, ನನಗೆ ನಂಬಿಕೆ ಇದೆ, ಸಮಾಧಾನವಾಗಿದ್ದೀನಿ ಅಂಥೇಳಿ ಕೃಷ್ಣಪ್ಪ ಅವರು ಕೂಡ ಹೇಳಿದ್ದಾರೆ. ಅದೇ ಸದ್ಯಕ್ಕೆ ನಮಗೆ ಸಂತೋಷ. ಕೃಷ್ಣಪ್ಪರನ್ನ ಭೇಟಿಯಾದಂತಹ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಭೇಟಿಯ ಬಳಿಕ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಂ ಕೃಷ್ಣಪ್ಪ ಅವರು ನನಗೆ ಮಂತ್ರಿ ಪದವಿಯೇ ಬೇಕು, ಅದನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ನಾನು ಜಗ್ಗೋದಿಲ್ಲ ಅನ್ನೋ ಮಾತನ್ನು ಆಡಿದರು. ಈ ನಡುವೆ ಬಿಕೆ ಹರಿಪ್ರಸಾದ್ ಅವರು ಎಂ ಕೃಷ್ಣಪ್ಪ ಅವರನ್ನು ಭೇಟಿಯಾಗಿ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಸಂತೋಷವಾಗೇ ಇದ್ದೇನೆ, ನಾನು ಸಮಾಧಾನದಿಂದ ಇದ್ದೇನೆ ಅಂಥೇಳಿ ಎಂ ಕೃಷ್ಣಪ್ಪ ಅವರು ಹೇಳಿರೋದು ನಮಗೆ ಸಂತೋಷ. ರಾಹುಲ್ ಗಾಂಧಿ ಅವರ ಬಳಿ ತಮ್ಮ ನೋವನ್ನು ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರೇ ಅವ್ರ ಜೊತೆ ಮಾತನಾಡ್ತಾರೆ, ಎಲ್ಲವನ್ನು ಬಗೆಹರಿಸ್ತಾರೆ ಅನ್ನುವ ನಂಬಿಕೆ ನಮಗಿದೆ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಎಂ ಕೃಷ್ಣಪ್ಪ ಅವರು ಹೈಕಮಾಂಡ್ನ ಯಾವುದೇ ತೀರ್ಮಾನಕ್ಕೂ ಬದ್ಧ ಅಂತೇಳಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ದೊಡ್ಡ ಲೀಡರ್ಗಳು ಹೇಳ್ತಾರಲ್ಲ, ಇಲ್ಲಿ ಅವೆಲ್ಲ ಎಂ ಕೃಷ್ಣಪ್ಪ ಅವರನ್ನು ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಹೈಕಮಾಂಡ್ನ ತೀರ್ಮಾನ ಏನಾಗಿರುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ. ನಮ್ಮದು ಅವ್ರ ಸಂಬಂಧ ಕಾಲೇಜಿಂದ, ಅವರು ನನ್ನ ಸೀನಿಯರ್ ಇದ್ದರು ಕಾಲೇಜಲ್ಲಿ, ರೇಣುಕಾಚಾರ್ಯ ಕಾಲೇಜಲ್ಲಿ ನನ್ನ ಸೀನಿಯರ್ ಇದ್ದವರು. ಸುಮಾರು 45-50 ವರ್ಷದ ಸಂಬಂಧ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರು ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನು ತಡ್ಕೊಂಡು ಹೋಗೋಣ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದೇ ಸಂತೋಷ. ಅದು ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡ್ತಾರೆ, ಅವರೇ ಮಾತಾಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಆಪ್ಷನ್ ಅನ್ನೋದು ನೀವು ಹೇಳ್ಬಿಟ್ರಿ. ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್. ಪಾಸಿಬಿಲಿಟೀಸ್ ಇರುವಾಗ ಏನಾದರೂ ಆಗುತ್ತೆ ಪಾಲಿಟಿಕ್ಸ್ ಅಲ್ಲಿ. ಅದು ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತ ಹೇಳಿ. ಅಲ್ಲ, ಕೆಲವರು ಕೈ ಬಿಟ್ಟು ಮತ್ತೆ ಸಪೋರ್ಟ್ ತಗೊಳ್ತಾರೆ ಅನ್ನೋದು. ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎಲ್ಲ ಅವಕಾಶ. ಅದೇನಾದರೂ ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್. ಯಾವಾಗಲೂ ನಾವು ಪಾಸಿಟಿವ್ ಆಗಿರಬೇಕು, ಒಳ್ಳೇದಾಗುತ್ತೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಕೃಷ್ಣಪ್ಪ ಅವರನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ನಥಿಂಗ್ ಲೆಸ್ ದ್ಯಾನ್ ಎ ಮಿನಿಸ್ಟರ್ ಅಂತೇಳಿ ಹೇಳಿದರು. ಆದರೆ ಈಗ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ನ ಯಾವುದೇ ತೀರ್ಮಾನಕ್ಕೂ ಬದ್ಧ ಅಂತೇಳಿ ಹೇಳಿದ್ದಾರೆ ಕೃಷ್ಣಪ್ಪನವರು ಅಂತ. ಹಾಗಿದ್ರೆ ಒಂದು ವೇಳೆ ಹೈಕಮಾಂಡ್ನವ್ರು ಏನಾದರೂ ನಿಮಗೆ ಮಂತ್ರಿ ಸ್ಥಾನವನ್ನು ಕೊಡಲ್ಲ, ನೀವು ಇದೇ ರೀತಿಯಲ್ಲಿ ಮುಂದುವರಿರಿ, ಪಕ್ಷಕ್ಕೆ ಸಾಥ್ ಕೊಡಿ ಅಂದರೆ ಅದಕ್ಕೆ ಬದ್ಧರಾಗಿರ್ತಾರಂತ ಎಂ ಕೃಷ್ಣಪ್ಪ ಅವರು? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ಒಂದು ಸಚಿವ ಸ್ಥಾನ ತಪ್ಪಿರುವಂತಹ ಅಸಮಾಧಾನಿತರನ್ನು ಸಮಾಧಾನಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ. ನಿನ್ನೆಷ್ಟೇ ಕೂಡ ಉಸ್ತುವಾರಿ ಸುರ್ಜೇವಾಲಾ ಆಗಿರ್ಬೋದು, ಜೊತೆಗೆ ಸಿಎಂ DK ಶಿವಕುಮಾರ್ ಎಲ್ಲರೂ ಕೂಡ ಭೇಟಿ ಕೊಟ್ಟು ಅವರು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಡ್ಡಿ ಮುರಿದಂತೆ ಒಂದು ಸ್ಪಷ್ಟವಾಗಿ ಕೂಡ ಕೃಷ್ಣಪ್ಪ ಅವರು ಹೇಳಿದರು, ಕೊಡೋದಾದ್ರೆ ಸಚಿವ ಸ್ಥಾನವನ್ನ ಕೊಡಿ, ಇಲ್ಲದಿದ್ರೆ ಏನು ಬೇಡ ಅನ್ನುವಂಥ ಮಾತನ್ನ ಒಂದು ಮಾತಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರು. ಸೊ ಅದೆಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ನೇರವಾಗಿ ಸುರ್ಜೇವಾಲಾ ಅವರು ಸಚಿವ ಸ್ಥಾನವನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ,
ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಪಕ್ಷದ ಮಟ್ಟದಲ್ಲಾಗಿರ್ಬೋದು, ನಿಮ್ಮನ್ನು ನಾವು ಗುರುತಿಸ್ತೀವಿ, ಪರಿಗಣಿಸ್ತೀವಿ. ಸೊ ಎಲ್ಲ ರೀತಿಯಲ್ಲೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂತ ಹೇಳುವಂತ ಮಾತನ್ನ ಹೇಳಿದ್ರು, ಸಮಾಧಾನ ಪಡಿಸ್ತಕ್ಕಂಥ ಒಂದು ಮಾತಾಡಿದ್ರು. ಅದ್ಯಾವುದಕ್ಕೂ ಬಗ್ಗದ ಕೃಷ್ಣಪ್ಪ ಅವರು ನೇರವಾಗಿ ಹೇಳಿದರೆ, ಮಾಡೋದಾದ್ರೆ ನನ್ನ ಸಚಿವ ಸ್ಥಾನವನ್ನು ಕೊಟ್ಟು ನನ್ನ ಸಚಿವರನ್ನಾಗಿ ಮಾಡಿ, ಇಲ್ಲದೆ ಇದ್ದಲ್ಲಿ ಯಾವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಡ್ಡಿ ಮುರಿದಂತೆ ಹೇಳಿ ಕಳಿಸಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೃಷ್ಣಪ್ಪ ಅವರ ಮನೆಗೆ ತಿಳಿಯಲಿ, ಅಲ್ಲಿ ಕೂಡ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ಅವರು ನೇರವಾಗಿ ಒಂದು ಮಾತನ್ನು ಹೇಳಿದರೆ, ನನಗೆ ಅನ್ಯಾಯ ಆಗಿದೆ, ತುಂಬಾ ನೋವಾಗಿದೆ, ಪಕ್ಷಕ್ಕೆ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡ್ ಬಂದಿದ್ದೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೇನೆ, ಜನರ ಸೇವೆಯನ್ನು ನನ್ನ ಸ್ವಂತ ದುಡ್ಡಲ್ಲಿ ನಾನು ಖರ್ಚು ಮಾಡಿದ್ದೇನೆ, ಪಕ್ಷವನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದೇನೆ, ನಾನು ಅಷ್ಟೇ, ನನ್ನ ಮಗ ಪ್ರಿಯಕೃಷ್ಣನ್ ಅಷ್ಟೇ, ಇಬ್ಬರಲ್ಲಿ ಒಬ್ಬರನ್ನ ಪರಿಗಣಿಸಬಹುದಾಗಿತ್ತು, ಅವಕಾಶ ಕೊಡಬಹುದಾಯಿತು, ಆದ್ರೆ ನಮಗೆ ಅವಮಾನ ಅಪಮಾನ ಎಲ್ಲವೂ ಆಗಿದೆ, ನಮಗೆ ಸಚಿವ ಸ್ಥಾನ ಇಲ್ಲದ ಹೊರತು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನ ನೇರವಾಗಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲಾ ವಿದ್ಯಮಾನಗಳು ಅಥವಾ ಕೃಷ್ಣಪ್ಪ ಅವರ ವಿಚಾರಗಳು ನೇರವಾಗಿ ಹೈಕಮಾಂಡ್ ಬಾಗಿಲಿಗೂ ಕೂಡ ತಲುಪಿದೆ ಅಂತ ಹೇಳಲಾಗ್ತಿದೆ. ಖುದ್ದು ರಾಹುಲ್ ಗಾಂಧಿ ಅವರೇ ಕೃಷ್ಣಪ್ಪ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಸೊ ಒಂದು ಅಂತಿಮ ಆಗಿದ್ದೇ ಆದಲ್ಲಿ ಅನಿವಾರ್ಯವಾಗಿ ಕೂಡ ಒಬ್ಬರನ್ನ ಒಕ್ಕಲಿಗ ಸಮುದಾಯದ ಒಬ್ಬರನ್ನ ಕೈ ಬಿಟ್ಟು ಕೃಷ್ಣಪ್ಪ ಅವರಿಗೆ ಕೂಡ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಮಗದೊಂದ್ ಕಡೆ HC ಬಾಲಕೃಷ್ಣ ಅವರು ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ರೆ, CM DK ಶಿವಕುಮಾರ್ ಅವರು ಏನು ಹೇಳಿದ್ರು ಕೂಡ ನಾನು ತಲೆಬಾಗಿ ಕೆಲಸ ಮಾಡ್ತೇನೆ, ಶಿರಸಾವಹಿಸಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರೆ. ಹಾಗಾಗಿ ಈಗಾಗಲೇ 5 ಜನ ಒಕ್ಕಲಿಗ ಸಮುದಾಯದ ಸಚಿವರಿದ್ದಾರೆ, 5ರಲ್ಲಿ ಒಬ್ಬರನ್ನ ಏನಾದ್ರೂ ಕೈ ಬಿಟ್ಟು ಕೃಷ್ಣಪ್ಪ ಅವರಿಗೆ ಅವಕಾಶ ಕೊಡ್ತಾರ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಶತಾಯಗತಾಯ ನಾವು ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನ ಇಲ್ಲದಿದ್ದಂತ ಸಂದರ್ಭದಲ್ಲಿ ನಾವು ತೀರ್ಮಾನ ಕೈಗೊಳ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅವರು. ಈ ಹಿನ್ನೆಲೆಯಲ್ಲಿ ಕೃಷ್ಣಪ್ಪ ಅವರ ಮಾತಿಗೆ ಹೈಕಮಾಂಡ್ ನಾಯಕರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ನಡುವೆ CM DK ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಜ್ಯದಲ್ಲಿನ ಅಂದ್ರೆ ಪಕ್ಷದೊಳಗಿನ ಅಸಮಾಧಾನಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಮಾಹಿತಿಯನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಣ್ಣ ಸರ್ಜರಿ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಒಂದಷ್ಟು ಜನನ್ನ ಕೈ ಬಿಟ್ಟು ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ DK ಶಿವಕುಮಾರ್ ಅವರು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಅವರು ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಕೆಲವರು ಖಾತೆ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡಗಳನ್ನ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಿದ್ದಾರೆ. ಅದೆಲ್ಲದಕ್ಕಿಂತಲೂ ಯಾರ್ಯಾರನ್ನ ಸದ್ಯದ ಈಗಾಗಲೇ ಕೂಡ ಸಂಪೂರ್ಣವಾಗಿ ಸಂಪುಟ ಬರ್ತಡೇ ಆಗಿದೆ, ಒಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಎಂಟ್ರಿ ಆಗಿದ್ದಾರೆ. ಈಗ ಯಾರನ್ನ ಕೈ ಬಿಡಬೇಕಾಗುತ್ತೆ, ಯಾರಿಗೆ ಎಂಟ್ರಿ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಇದೆ. ಈ ಒಂದು ಹಂತದಲ್ಲಿ ಯಾರು ಪ್ರಬಲವಾಗಿ ಪ್ರಮುಖವಾಗಿ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ಬಿಗಿಪಟ್ಟು ನೀಡಿದ್ದಾರೆ ಅಂತವನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಈಗ ಆಗ್ತಿದೆ. ಮನವೊಲಿಕೆ ಆಗದೇ ಇರುವಂತಹವರ ಹಾಗೆ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ CM DK ಶಿವಕುಮಾರ್ ಅವರು ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಮಗದೊಂದು ಕಡೆ ಸುರ್ಜೇವಾಲಾ ಅವರು ಕೃಷ್ಣಪ್ಪ ಅವರ ಜೊತೆ ಮತ್ತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಿಗಿಪಟ್ಟನ್ನು ಸಡಿಲಿಸದ ಕೃಷ್ಣಪ್ಪ ಅವರು ಕೊಡೋದಾದ್ರೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.